ಒಂದೇ ಒಂದು ಕಟ್ಟಡದಲ್ಲಿ ಎಲ್ಲಾ ಒಂದು ಆಸ್ಪತ್ರೆ ಅಂತ ಹೇಳೋದಕ್ಕಿಂತ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಅಂದ್ರೆ ನಾವು ದೇವರಲ್ಲಿ ಹೋಗಿ ಹೇಗೆ ಪ್ರಾರ್ಥನೆ ಮಾಡ್ಕೋತೀವಿ, ನಮ್ಗೆ ಒಂದು ಫಲ ಕೊಡಪ್ಪ ದೇವ್ರೆ ಅಂತ ಹೇಳ್ಕೋತೀವೋ, ಅದೇ ತರಹನೇ ಯಾವುದೇ ಒಂದು ಹೆಣ್ಮಗಳು ಒಂದು ತೊಂದರೆ ಅಂತ ಬಂದ್ರೆ ಆ ತೊಂದರೆಯ ನಿವಾರಣೆಗೆ ಏನೇನ್ ಸೌಲಭ್ಯಗಳು ಕೊಡಬೇಕು ಅಷ್ಟು ಸೌಲಭ್ಯಗಳನ್ನು ಒಂದೇ ಒಂದು ಕಟ್ಟಡದಲ್ಲಿ ಎಲ್ಲವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಸ್ಥಾಪಿಸಿದ್ದ ಈ ಸಂಸ್ಥೆಗೆ ಇನ್ನ ಒಂದು ಹೊಸ ಒಂದು ನಾವೇನ್ ಹೇಳ್ಬೋದು ಒಂದು ಗರಿ ಬಂದಂಗಾಯ್ತು. ಈಗ ನಮ್ದು ನ್ಯೂನೇಟಾಲಜಿ ಸರ್ವಿಸಸ್ ಅಂತ ಹೇಳಿದ್ರೆ ಶಿಶು ಪಾಲನೆ ಸರ್ವಿಸಸ್ ಅಲ್ಲಿ ಅಂದ್ರೆ ಹುಟ್ಟಿದ 4 ವಾರ ಅದು ತುಂಬಾ ಸೂಕ್ಷ್ಮದ ದಿನಗಳು ಆ ಮಗುಗೆ ಏನೇ ತೊಂದರೆಗಳಿಲ್ಲದೆ ಆ ತೊಂದರೆಗಳೇನಾದ್ರು ಇದ್ರೂ ಕೂಡ ಅದನ್ನ ನಿವಾರಣೆಗೆ ಎಲ್ಲಾ ತರಹ ಸೌಲಭ್ಯಗಳನ್ನೆಲ್ಲ ಒದಗಿಸಿಕೊಟ್ಟುಕೊಂಡು ನಾವು ಆ ಮಗುನ ನೋಡ್ಕೊಂಡು ಆ ಮಗುನ ತಾಯಿಗೆ ಒಂದು ಯಾವ ತರಹ ಕೊಡ್ಬೇಕು ಅಂತ ಹೇಳಿದ್ರೆ ಆ ತಾಯಿಗೆ ಆ ಮಗುನ ನೋಡ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚು ಧೈರ್ಯ ಬರಬೇಕು. ಆ ತರಹ ಒಂದು ಸೌಲಭ್ಯವನ್ನು ಒದಗಿಸ್ಕೊಡೋದಕ್ಕೆ ಈ ನಮ್ಮ NICU ಸರ್ವಿಸಸ್ ಎಕ್ಸ್ಪ್ಯಾಂಡ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ನಾನು ಆಗ್ಲೇ ಡಾಕ್ಟರ್ ಹತ್ರ ಇಟ್ಟಿದ್ದೆ. ನಾನು ತುಂಬಾ ಚಿಕ್ಕವರು, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಐ ವಾಸ್ ಲಕ್ಕಿ ದಟ್ ಐ ಹ್ಯಾಡ್ ಅ ಗುಡ್ ಹಾಸ್ಪಿಟಲ್ ಅಂಡ್ ಅ ಗುಡ್ ಡಾಕ್ಟರ್ ಟೇಕಿಂಗ್ ಕೇರ್ ಆಫ್ ಮೀ. ನನ್ನ ಅಮ್ಮಂಗೆ ಅದು ಒಂದು ಐ ಥಿಂಕ್ ಒಂದು ಇದು ಇತ್ತು ದಟ್ ಎಲ್ಲೋ ಹೋಗಿದ್ರೆ ಇಟ್ ಶುಡ್ ಬಿ ಅ ಕಂಪ್ಲೀಟ್ ಸೆಟಪ್ ಲೈಕ್ ಮಿಲನ್ ಇಸ್ ಟುಡೇ. ಅಂಡ್ ಐ ಥಿಂಕ್ ದಟ್ ರಿಯಲಿ ಹೆಲ್ಪ್ಡ್ ಅ ಲಾಟ್ ಬಿಕಾಸ್ ಐ ಡೋಂಟ್ ನೋ at 1:15 if I had to take a small baby and run looking for an NICU, how I would have been at that point in time. I was very, very grateful. Of course, nange gottillilla higagatte anta. I just went with normal contractions. I thought maybe they were not, they call those fake contractions. Yes. I thought that's what it was. And Upendra ಅವರು Europe ಅಲ್ಲಿ ಇದ್ರು. So it was quite a thing. He was shooting somewhere in Europe. And doctor ನನಗೆ ಕ್ಯಾಶುಯಲ್ ಆಗಿ ಕೇಳಿದ್ರು ದಟ್ ಸರ್ ಯಾವಾಗ ಬರ್ತಾರೆ ಅಂತ. ಸೊ ಐ ಸೆಡ್ ಯಾಕೆ and ನಾನು ಮನೆಗೆ ಹೋಗ್ಬೋದು ಅಲ್ವಾ. ಇಲ್ಲ he waited until he came. He had to sign a few papers. I still remember it clearly, but a doctor, a jaga, that made a huge difference. Next year Aisha is going to be 18, so yeah. So that always, whenever I see an NICU, all those memories come back. And these machines, not just the machines, along with that there are things like consumables ivella adu market you have to buy and then do it. We try to help them by there are certain schemes that we do, especially for let us say an affordable population idre, so that the day to day cost will be reduced significantly for them. Because that's right, because they might have to stay for 3 weeks 4 weeks andre it will be very significant cost. So compared to other places, we will be definitely affordable for these parents. Gradually we have developed the gynecology services, gynec surgeries, now getting into precious baby concept. So the facility itself, first we will make it more stronger, then we will get into some other territory. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಮಿಲನ್ ಫರ್ಟಿಲಿಟಿ ಆ್ಯಂಡ್ ಬರ್ತಿಂಗ್ ಸೆಂಟರ್ ಇವಾಗ NICU ಓಪನ್ ಮಾಡಿದ್ದಾರೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಪ್ರೊವೈಡ್ ಮಾಡ್ತಿದ್ದಾರಂತೆ ಫ್ಯಾಮ್ಲೀಸ್ಗೆ. ಸೊ ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ದೇ ಆರ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್. ನನಗೆ ತುಂಬ ವರ್ಷದಿಂದ ಪರಿಚಯ. ಅಫ್ಕೋರ್ಸ್ ಡಾಕ್ಟರ್ ಕಾಮಿನಿ ರಾವ್ ಇಸ್ ವೆರಿ ಫೇಮಸ್. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಹರ್ ಟು ಎನಿವನ್. ಬಟ್ ನನ್ನ ಆವಾಗ ಹೇಳ್ತಿದ್ದೆ ದಟ್ ತುಂಬ ಜಾಸ್ತಿ ಲೋ ಬರ್ತ್ ವೇಟ್ ಬೇಬೀಸ್ ಆಗ್ತಿದೆ. ಸೊ ಈ ಥರ ಫೆಸಿಲಿಟೀಸ್ ಬೇಕು. ಇಟ್ಸ್ ನಾಟ್ ಲೈಕ್ ಬಿಫೋರ್ ಒನ್ ಆ್ಯಂಡ್ ಆಲ್ ಕೇಸಸ್, ಒನ್ ನಾಟ್ ಕೇಸಸ್. ಸೊ ಇದಕ್ಕೆ ಈ ಫೆಸಿಲಿಟೀಸ್ ಒಂದೇ ಅಂಡರ್ ಒನ್ ರೂಫ್ ಎಲ್ಲ ಇದ್ದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ, ಎಸ್ಪೆಷಲಿ ಮದರ್ಸ್ಗೆ. ರೈಟ್ ಫ್ರಮ್ IVF, I believe the facility provides gynecological care, and then it comes up to this NICU. So I think that's really wonderful. And ನಾನು NICU ನೋಡಿದೆ, ತುಂಬ ಹೈಟೆಕ್ ಇದೆ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ತುಂಬ ಪ್ಯಾಷನ್ ಪ್ರೀತಿಯಿಂದ ಡಾಕ್ಟರ್ಸ್ ವರ್ಕ್ ಮಾಡ್ತಿದ್ದಾರೆ. ಡಾಕ್ಟರ್ ಪ್ರವೀಣ್ ಆ್ಯಂಡ್
ಇಡೀ ಸ್ಟಾಫ್ ಓವರ್ ಹಿಯರ್ ಆರ್ ವೆರಿ ನೈಸ್, ವೆರಿ ವಾರ್ಮ್, ವೆರಿ ಫ್ರೆಂಡ್ಲಿ. ಅಟ್ಮಾಸ್ಫಿಯರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಅಫ್ಕೋರ್ಸ್ ಪ್ರೂವ್ ದಟ್ ದೇ ಆರ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ರೈಟ್ ನೌ, ಆ್ಯಂಡ್ ದೇ ಆರ್ even increasing. So I'd like to wish them all the very best. I'm sure they're going to do really well. And just God bless all the doctors who have been doing so much work these 2 years, especially for COVID. I'd like to especially say a thank you to all of them. Thank you. ಫ್ಯಾಮಿಲಿ ಸೈಜ್ ಕಡಿಮೆ ಆಗ್ತಾ ಇದೆ. ಸೊ ಎವ್ರಿ ಚೈಲ್ಡ್ ಬಿಕಮ್ಸ್ ಪ್ರೆಷಿಯಸ್. ಸೊ ಅದರಲ್ಲಿ IVF ಪ್ರೆಗ್ನೆನ್ಸಿಯಿಂದ ಹುಟ್ಟಿರೋ ಮಕ್ಕಳು ಪ್ರೆಷಿಯಸ್ ಆಗಿರ್ತಾರೆ. ಆ್ಯಂಡ್ ಅಬೌಟ್ 15% ಆಫ್ ದೆಮ್ ಮೈಟ್ ರಿಕ್ವೈರ್ ಇಂಟೆನ್ಸಿವ್ ಕೇರ್ ಫೆಸಿಲಿಟೀಸ್. ಸೊ ಇದಕ್ಕೆ ಪ್ರೆಷಿಯಸ್ ಬೇಬಿ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು NICU ಇನಾಗ್ರೇಟ್ ಮಾಡ್ತಾ ಇರೋದಿಲ್ಲಿ, where we'll try to provide all the best care possible for these newborns with all the equipments and trained nurses and doctors. ಇದಲ್ಲದೆ parents' health will be very important for the fertility as well as pregnancy, during the pregnancy health as well. So in that context, we would like to highlight the fact that many of our women are anemic, and anemia leads to significant problems in the mother as well as the newborns who will be born, like low birth weight. So simple things like taking the right food, good rest, plenty of water would help her as well as the unborn child. Especially iron deficiency is rampant in India, so all the doctors would be prescribing those vitamins for these pregnant women. Even the government advises strongly for decades now. We must encourage and ask every pregnant woman to take nutritious food so that the health of the newborns will be better. ಇವತ್ತು ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಇನಾಗ್ರೇಟ್ ಮಾಡಿದ್ದೀವಿ. ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಗೆ ಗರ್ಭಿಣಿ ಆಗೋದಕ್ಕಿಂತ ಮುಂಚಿತವಾಗ್ಲೂ ಏನೇನು ಸರ್ವಿಸಸ್ ಬೇಕಾಗುತ್ತೆ ಅದನ್ನು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆಯೇ ಗೈನಕಾಲಜಿಕಲ್ ಎಂಡೋಸ್ಕೋಪಿಕ್ ಸರ್ಜರೀಸು ಅದಕ್ಕೆಲ್ಲ ಏನೇನು ಸೌಲಭ್ಯಗಳು ಎಲ್ಲ ಏನೇನು ಸರ್ವಿಸಸ್ ಬೇಕಾಗುತ್ತೆ ಅದನ್ನು ಇನ್ಕ್ಲೂಡ್ ಆಗಿರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಗರ್ಭಿಣಿ ಆದಾಗ ಯಾವ ತರಹ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ, ಹಾಗೆ ಡೆಲಿವರಿ ಮತ್ತು ಡೆಲಿವರಿ ಆದ ನಂತರ ಮಗುಗೆ ಏನಾದ್ರು NICUನಲ್ಲಿ ಇಡಬೇಕಾದ್ರೆ ಅಂಥದ್ದು ಏನಾದ್ರು ಸೌಲಭ್ಯಗಳು ಬೇಕಾಗಿದ್ದರೆ ಅದನ್ನು ಎಲ್ಲನೂ ನಾವು ಒಂದೇ ಒಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಈ ಪ್ಯಾಕೇಜಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಟೆನ್ಷನ್ ಇರೋದಿಲ್ಲ, ಕಪಲ್ಸಿಗೆ ಟೆನ್ಷನ್ ಇರೋದಿಲ್ಲ. ಮತ್ತು ಪದೇ ಪದೇ ಬಂದು ಪೇಮೆಂಟ್ ಮಾಡೋದಕ್ಕಾಗಲಿ ನೆಕ್ಸ್ಟ್ ಏನು ಹೇಳ್ತಾರೋ ಅಂತ ಅವ್ರಿಗೆ ಎಲ್ಲ ಪ್ಯಾಕೇಜಲ್ಲೇ ಎಲ್ಲ ತಿಳಿದಿರುತ್ತೆ, ಯಾವ್ಯಾವ ತರಹ ನೆಕ್ಸ್ಟ್ ಸರ್ವೀಸಸ್ಸು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾರೆ. ಸೊ ಅದು ಒಂದು ಬರ್ಡನ್ ಆಗದೇ ಇರೋವಂಥದ್ದು ಒಂದು ಪ್ಯಾಕೇಜನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ.